ಅಂದ್ರೂ ಪತ್ರಕರ್ತರು ತುಂಬಾ ಇಂಪಾರ್ಟೆಂಟ್. ನಮಗೆ ಪತ್ರಕರ್ತರು ತುಂಬಾ ಇಂಪಾರ್ಟೆಂಟ್. ಇವತ್ತೇನಾದ್ರೂ ಕೋಲಾರ ಜಿಲ್ಲೆನಲ್ಲಿ ಏನಾದ್ರೂ ಒಂದು ವಿಚಾರ ಎಲ್ಲೋ ನಡೆದಿದೆ ಅಂತ ಹೇಳಿದ್ರೆ ಆ ವಿಚಾರವನ್ನ ಎತ್ತಿ ಜನಗಳಿಗೆ ತೋರಿಸುವಂತವ್ರು ನೀವೇ. ಒಳ್ಳೇದಿದು ಕೆಟ್ಟದಿದು ಅಂತ ತೋರಿಸುವಂತವ್ರು ನೀವೇ. ಜನಗಳಿಗೆ ತಿಳುವಳಿಕೆ ಬರ್ಬೇಕಂದ್ರೆ ಈ ನೀವು ತೋರಿಸುವಂತ ನ್ಯೂಸ್ ಇಂದ ತಿಳುವಳಿಕೆಗಳು ಬರ್ತವೆ. ಕಲಿಯುವಂಥದ್ದು ತುಂಬಾ ಇರ್ಬೋದು, ಆದ್ರೆ ಕಲಿದೇ ಇರುವಂಥದ್ದು ಕಮ್ಮಿ ಇರುತ್ತೆ. ಅದರಲ್ಲಿ ಕಲಿಯುವುದು ತುಂಬಾ ಇರುತ್ತೆ, ಕಲಿದೇ ಇರುವುದು ಕಮ್ಮಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪತ್ರಕರ್ತರ ವಿಚಾರಕ್ಕೆ ಬಂದಾಗ ನನಗೆ ಮೊದಲಿಂದಾನು ಒಂಥರ ವಿಶ್ವಾಸ ಪತ್ರಕರ್ತರಲ್ಲಿ. ನಾನು ಮುಳುಬಾಗಲ್ಲಿ ಹೇಳ್ತಾ ಇದ್ದೆ, ನೀವು ಜಾಗ ತಗೊಳ್ರಿ, ನಾನು ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ ಅಂತ. ಏನ್ ದೇವಾನಂದ್ ಸರ್ ಹೇಳಿದ್ದೀನಿ ಇಲ್ವಾ? ಪ್ರಕಾಶ್ ಸರ್ ಹೇಳ್ದೆ, ನಾನು ಜಾಗ ತಗೊಳ್ಳಿ, ನೀವು ಬಿಲ್ಡಿಂಗ್ ಕಟ್ಸ್ಕೊಡುವಂತ ಜವಾಬ್ದಾರಿ ನಂದು. ಒಳ್ಳೆ ಬಿಲ್ಡಿಂಗ್ ಮಾಡಿಸ್ಕೊಡ್ತೀನಿ ನಿಮ್ಗೆ ನಾನು ಅಂತ ಹೇಳಿದೆ. ಒಳ್ಳೆ ಬಿಲ್ಡಿಂಗ್ ಮಾಡಿಸ್ತೀನಿ ಅಂತ. ಹೆಂಗಂದ್ರೆ ನಾನು ಕೆಲವು ಸ್ನೇಹಿತರಿದ್ದಾರೆ, ದೊಡ್ಡವರೆಲ್ಲ ಸ್ನೇಹಿತರಿದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ನಾನು ಮಾಡ್ಸೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ. ಅದು ಜಾಗ ತಗೊಂಡಿಲ್ಲ, ಅವರು ಮಾಡಿಲ್ಲ. ಆಮೇಲೆ ಹಂಗೆ ಆಯ್ತು, ಇದಾಯ್ತು, ಪರವಾಗಿಲ್ಲ. ಆಮೇಲೆ ಈ ಪತ್ರಕರ್ತರ ನಮ್ಮ ಕೋಲಾರ ಹೆಡ್ ಕ್ವಾರ್ಟರ್ ಪತ್ರಕರ್ತರ ಸಂಘದಲ್ಲಿ ನಾನು ಇದು ಮಾಡಿದೆ ಅಂತ ಹೇಳಿದ್ರು. ಎಷ್ಟಾಯ್ತು ಏನಾಯ್ತು ನನಗೆ ಗೊತ್ತಿಲ್ಲ, ನಾನು ಅದು ಜ್ಞಾಪಕ ಇಟ್ಕೊಳ್ಳೋದಿಲ್ಲ. ಪತ್ರಕರ್ತರ ಸಂಘದಲ್ಲಿ ನನ್ನನ್ನೇನು ಕೇಳಿಲ್ಲ, ಇದು ಮಾಡಿಕೊಡಿ ಅಂತ ಯಾರು ಕೇಳಿಲ್ಲ ನನ್ನನ್ನ. ಏನೋ ನೀವು ಕನ್ಸ್ಟ್ರಕ್ಷನ್ಗೆ ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಮುಂಚೆ ಕನ್ಸ್ಟ್ರಕ್ಷನ್ಗೆ ಅನೇಕ ಜನ ರಾಜಕಾರಣಿಗಳು ಮಾಡಿದ್ದಾರೆ, ಸಹಾಯವನ್ನು ಮಾಡಿದ್ದಾರೆ. ಆದ್ರೆ ಇದನ್ನು ಮಾಡಿ ಅಂತ ಹೇಳಿದ್ರು. ನಾನು ಹೇಳ್ದೆ, ಅವ್ರಿಗೇನು 5 ಲಕ್ಷ 3 ಲಕ್ಷ 6 ಲಕ್ಷ ಕೊಡೋದು ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ. ಅನಿಲನ ಹೇಳ್ದೆ ಚೆನ್ನಾಗಿರಲ್ಲ, ಚಂದ್ರರೆಡ್ಡಿನ ಹೇಳಿದ್ರು ಚೆನ್ನಾಗಿರಲ್ಲ, ನಾವೇ ಎಲ್ಲ ಮಾಡಿಸ್ಬಿಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಎಲ್ಲವನ್ನು ಮಾಡಿದ್ವಿ. ಅದೆಷ್ಟು ಖರ್ಚಾಯ್ತು ಅನ್ನೋ ಗೊತ್ತಿಲ್ಲ, 24 26 ಎಷ್ಟಾಗಿದೆ ಗೊತ್ತಿಲ್ಲ, ನಾವು ಕೊಟ್ವಿ, ಮಾಡಿದ್ವಿ, ಎಲ್ಲ ಆಯ್ತು, ಕ್ಲಿಯರ್ ಆಯ್ತು, ಚೆನ್ನಾಗಿದೆ. ಪತ್ರಕರ್ತರ ಬರೋನು ಚೆನ್ನಾಗಿದೆ. ಇದೇನಂದ್ರೆ ಏನಾದ್ರೂ ಒಂದು ಮಾಡಿದಾಗ ನಾವು ಶಾಶ್ವತವಾಗಿ ಉಳಿಯುವಂಥದ್ದು ಮಾಡಬೇಕು. ಡಿ ವಿ ಗುಂಡಪ್ಪನವರು ಈ ಪತ್ರಕರ್ತರ ಸಂಘವನ್ನು ಕಟ್ಟಿ ಉಳಿಸಿದ್ದಾರೆ. ನಾವಿದ್ರು ಯಾರಿಲ್ದು ಯಾರು ಎಲ್ಲಿದ್ರು ನೆನೆಸ್ಕೊಂಡು ಹೋಗ್ತಾ ಇರ್ತೀವಿ. ಇದನ್ನ ಈ ರೀತಿಯಲ್ಲಿ ಏನಾದ್ರೂ ಉಳಿಯುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಮ್ಮ ವಾಸದವುಳ್ಳ ಸಾಹೇಬರು ಆಮೇಲೆ ನಮ್ಮ ಆನಂದರಾಮ್ ಸಾಹೇಬರು ಕೆಲವೊಂದು ಮಾತುಗಳು ಮಾತಾಡಿದ್ರು. ಕೆಲವರಿಗೆ ಆಗಲಕಾಯಿ ತರ ಇರ್ಬೋದು, ಅದು ಕಹಿ ಇರ್ಬೋದು, ಆದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನ ಮಾತ್ರ ತಿಳ್ಕೊಳ್ಳಿ ಪತ್ರಕರ್ತರು ಅಷ್ಟೇ. ನಾನು ಆರೋಗ್ಯಕ್ಕೆ ಆಗಲಕಾಯಿ ಅಂತ ನಾವು ಆಗಲಕಾಯಿ ತಿನ್ನಕ್ಕಾಗುತ್ತಾ? ಕಹಿ ಇರುತ್ತೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದೇ ಕೆಟ್ಟದ? ಆರೋಗ್ಯಕ್ಕೆ ಒಳ್ಳೆಯದು. ಕೆಲವೊಬ್ಬರು ಜಿಲೇಬಿಗಳು ಕೊಟ್ಬಿಡ್ತಾರೆ ನಿಮ್ಗೆ. 4 ಜಿಲೇಬಿ ತಿಂದ್ರೆ ಮುಗಿದ ಕತೆ, ಶುಗರ್ ಇಲ್ಲ ನೋಡ ಏನೋ ಒಂದು ಆಗ್ಬಿಡ್ತದೆ. ಕರೆಕ್ಟ್ ಆಗಿಲ್ವಾ ಸರ್? ಜಿಲೇಬಿ ಚೆನ್ನಾಗಿರ್ತದೆ ಅಂತ ಜಾಸ್ತಿ ತಿಂದ್ರೆ ಏನಾಗುತ್ತೆ? ಹೆಚ್ಚು ಕಮ್ಮಿ ಆಗಲ್ಕಾಯಿ ತಿಂದು ನಿಮ್ಗೇನೂ ಆಗೋದಿಲ್ಲ. ಇನ್ನು ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದದು. ಆ ರೀತಿಯಲ್ಲಿ ಅವ್ರು ಹೇಳಿದ ಮಾತುಗಳಲ್ಲಿ ಅರ್ಥ ಮಾಡ್ಕೊಂಡವರು ಒಳ್ಳೆ ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಅದಕ್ಕೆ ಸೀನಿಯರ್ ಪತ್ರಕರ್ತರು ಸೀನಿಯರ್ ಅಂತ ಹೇಳಿದ್ರೆ ಇವರೇ, ಇಂಥವರೇ ಸೀನಿಯರ್ ಅಂತ. ಇವಾಗ ನಮ್ಮ ಓಸಲಿನ ನಮ್ಮ ಗೋಪಿನಾಥ್ ಸರ್ ಹೇಳ್ತಾ ಇದ್ರು ಕೆಲವೊಂದು ವಿಚಾರಗಳನ್ನ, ಇದೆಲ್ಲ ನಾವು ತಿಳ್ಕೊಬೇಕು. ಅವ್ರು ಹೇಳೋ ಮಾತುಗಳು ನಮಗೆ ಕಹಿಯಾಗಿರ್ಬೋದು, ಆದ್ರೆ ಆರೋಗ್ಯಕ್ಕೆ ಒಳ್ಳೇದು. ಅದನ್ನ ನಾನು ತಿಳ್ಕೊಂಡಿರೋದು ಅಷ್ಟೇ, ನೀವೇನ್ ತಿಳ್ಕೊಂಡ್ರೆ ಗೊತ್ತಿಲ್ಲ. ನಾನು ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ಒಳ್ಳೆಯದಾಗಿದೆ. ಆಮೇಲೆ ಪ್ರಮಾಣ ಪತ್ರ ಕೊಡಿ ಸರ್. ಫೈನಲ್ ಆಗಿ ಪತ್ರಕರ್ತರಲ್ಲಿ ನಾನೊಂದು ಮನವಿ ಮಾಡ್ತೀನಿ. ಏನ್ ಮನವಿ ಅಂತ ಹೇಳಿದ್ರೆ, ಇವತ್ತು ನೀವು ಪತ್ರಕರ್ತರ ಸಂಜೀವಿನಿ ನಿಧಿ ಏನೋ ನಿಧಿ ಅಂತ ಕಲ್ಯಾಣಿ ನಿಧಿ ಅಂತ ಮಾಡ್ಕೊಂಡಿದ್ದೀರಿ.